ನಮಸ್ಕಾರ, ನಾನು ಪ್ರಮೋದ್ ಬೋಪಣ್ಣ. ಫ್ರೀ ಟೈಮಲ್ಲಿ ಮೊಬೈಲ್ ಹಿಡ್ಕೊಂಡು ಬೇಡದೇ ಇರತಕ್ಕಂಥ ಸುದ್ದಿಗಳನ್ನು ನೋಡ್ತಾ ರೀಲ್ಸ್ಗಳನ್ನು ನೋಡಿಕೊಂಡು ಏನಾದರೂ ತಿಂದು ಕಾಲ ಕಳೆಯೋದು ನಮ್ಮ ಜೀವನದ ಒಂದು ಭಾಗವಾಗಿ ಹೋಗಿದೆ. ಆದರೆ ಅದೇ ಅಭ್ಯಾಸ ನಿಧಾನವಾಗಿ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಭಾರ ಹಾಕ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಹಿಂಸೆ, ದುಃಖ, ಸಮಸ್ಯೆಗಳ ಬಗ್ಗೆ ಕೇಳ್ತಾ ನೋಡ್ತಾ ಇದ್ರೆ ನಮ್ಮ ಆಲೋಚನೆಗಳು ಕೂಡ ಅದೇ ದಿಕ್ಕಲ್ಲಿ ಸಾಗ್ತವೆ. ಮನೆಯಲ್ಲಿ ಕೂಡ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಜಗಳಗಳಿಗೆ ಕಾರಣ ಆಗ್ತವೆ. ಮಾತಿಗೆ ಮನಸ್ಸುಗಳು ನೋವನ್ನು ಅನುಭವಿಸ್ತವೆ. ಒಂದು ಕ್ಷಣದ ಕೋಪದಿಂದ ಸಂಬಂಧಗಳ ಮೌಲ್ಯ ಕಡಿಮೆ ಆಗುತ್ತೆ. ಆದರೆ ಅದೇ ಸಮಯವನ್ನು ನಾವು ಸ್ವಲ್ಪ ಬದಲಾಯಿಸಿ ಮೊಬೈಲನ್ನು ಪಕ್ಕಕ್ಕಿಟ್ಟು ಪುಸ್ತಕವನ್ನು ಕೈಗೆತ್ಕೊಂಡ್ರೆ, ಪೇಪರ್ ಓದಿದ್ರೆ, ಮಕ್ಕಳ ಜೊತೆ ಕುಳಿತು ಚಿತ್ರ ಬಿಡಿಸಿದ್ರೆ, ಹಾಡಿದ್ರೆ, ಹೊಸ ಅಡುಗೆಗಳನ್ನು ಪ್ರಯತ್ನ ಪಟ್ಟರೆ ಅಥವಾ ಹೊಸ ಭಾಷೆಗಳನ್ನು ಕಲಿಯೋದಕ್ಕೆ ಶುರು ಮಾಡಿದರೆ ನಮ್ಮ ಮನಸ್ಸು ನಿಧಾನವಾಗಿ ಶಾಂತ ಆಗುತ್ತೆ. ಮನೆಯ ವಾತಾವರಣ ಕೂಡ ಹಗುರ ಆಗುತ್ತೆ. ನಗು ಮತ್ತೆ ಮನೆಗೆ ಮರಳುತ್ತೆ. ಸ್ನೇಹಿತರೊಂದಿಗೆ ಒಂದು ಕಾಲ್ ಮಾಡಿ ಹೃದಯದ ಮಾತನ್ನ ಆಡಿದ್ರೆ, ಅವರಿಗೆ ಪ್ರೋತ್ಸಾಹ ನೀಡಿದ್ರೆ ನಾವು ಅವರ ಜೀವನದಲ್ಲೂ ಕೂಡ ಒಂದು ಬೆಳಕಾಗಬಹುದು. ಇನ್ನು ದಿನಕ್ಕೆ ಕೆಲವು ನಿಮಿಷಗಳಾದರೂ ಧ್ಯಾನಕ್ಕೆ ಮೀಸಲಿಟ್ರೆ ಅದು ನಮ್ಮೊಳಗಿನ ಅಶಾಂತಿಯನ್ನ ಕಡಿಮೆ ಮಾಡಿ ಶಾಂತಿಯನ್ನ ತುಂಬುತ್ತೆ. ಮಕ್ಕಳಿಗೂ ಕೂಡ ಒಳ್ಳೆಯ ಉದಾಹರಣೆ ಆಗುತ್ತೆ. ಅವರು ಕೂಡ ಸೃಜನಶೀಲವಾಗಿ ಏನಾದರೂ ಕಲಿಯೋದಕ್ಕೆ ಪ್ರೇರೇಪಿತರಾಗ್ತಾರೆ. ಸಂಕಷ್ಟದ ಸಮಯದಲ್ಲಿ ನಮ್ಮ ನಗುವನ್ನ ಹಾಗೂ ನಮ್ಮ ಮನಸ್ಸಿನ ಪ್ರಶಾಂತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದೇ ನಮ್ಮ ನಿಜವಾದ ಶಕ್ತಿ. ಯಾಕಂದ್ರೆ ಹೊರಗಿನ ಗದ್ದಲವನ್ನು ನಾವು ಕಡಿಮೆ ಮಾಡಿದಾಗ ಮಾತ್ರ ಒಳಗಿನ ಶಾಂತಿ ಸ್ಪಷ್ಟವಾಗಿ ಕೇಳಿಸುತ್ತೆ. ಆಗ ಜೀವನ ಎಷ್ಟು ಸರಳ, ಎಷ್ಟು ಸುಂದರ ಆಗಿರ್ಬೋದು ಅನ್ನೋದನ್ನ ನಾವು ಮನಸಾರೆ ಅನುಭವಿಸ್ತೀವಿ.